ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವು ನಾಗರ ಪಂಚಮಿ ವಿಶೇಷವಾಗಿ ಪುಟಾಣಿ ಹುಂಡಿ ಮಾಡೋದು ಹೇಗೆ ಅಂತ ಸರಳವಾಗಿ ನೋಡೋಣ ಬನ್ನಿ. ಇದನ್ನೇನು ಮಾಡೋಣ, ಈಗ ಇದು ಬಂತಲ್ರಿ ಪಂಚಮಿ, ಈಗ ಎಲ್ಲರೂ ಮಾಡೋದು ಸಹಜ. ಹೀಗಾಗಿ ಯಾವ ರೀತಿ ಈಸಿಯಾಗಿ ತಟ್ಟಂತ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಇವಕ್ಕೇನು ಬೇಕು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿರಿ. ಪುಟಾಣಿ ಉಂಡೆ ಮಾಡಲು 1 ಕಪ್ಪು ಪುಟಾಣಿ ತೊಗೊಂಡೀನಿ. ಇಲ್ಲಿ 1 ಕಪ್ಪು ಸಕ್ಕರೆ, 1 ಕಪ್ಪು ಒಂದು ಸಣ್ಣ ಕಪ್ಪಲ್ಲೇ ಒಣ ಕೊಬ್ಬರಿ, ಒಂದು 5-6 ಏಲಕ್ಕಿ ತೊಗೊಂಡೀನಿ. ಇವನ್ನ ಏನು ಮಾಡಬೇಕಪ್ಪ ಅಂದ್ರೆ, ಮೊದಲ ಪುಟಾಣಿಯನ್ನು ಮಿಕ್ಸಿಗೆ ಹಾಕೋಣ. ಇದನ್ನೇನು ಮಾಡೋಣ, ಮಿಕ್ಸಿಗೆ ಹಾಕೊಳ್ಳೋಣ. ಮೊದಲು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಹಿಟ್ಟು ಮಾಡ್ಕೊಳ್ಳೋಣ. ಇದೇನು ಬರಬೇಕು. ನೋಡಿರಿ, ಈಗ ಮಿಕ್ಸಿಗೆ ಹಾಕಾಕತ್ತೀನಿ. ಇದನ್ನೇನು ಮಾಡೋಣ, ಹಿಟ್ಟು ಮಾಡ್ಕೊಂಬರೋಣ. ಭಾಳಷ್ಟು ಮಾಡಿದ್ರೆ ಹಿಟ್ಟಿನ ಗಿರಣಿ ಒಳಗೆ ಹಾಕಿಸ್ಬೋದು. ನಾವು ಸ್ವಲ್ಪ ಪ್ರಮಾಣ ಈಗ ತೋರ್ಸೋಕ್ಕೋಸ್ಕರನ ಮಾಡಾಕತ್ತೀನಲ್ರಿ. ಮಿಕ್ಸಿ ಜಾರ್ನಾಗ ಹಾಕ್ಕೊಂಡೀನಿ. ಸಣ್ಣಗೆ ಭಾಳ ಸಣ್ಣ ಆಗ್ಬೇಕು ನೋಡಿರಿ. ಅದನ್ನು ಸಣ್ಣ ಐತೆ ಅಂತೇಳಿ ಡೈರೆಕ್ಟಾಗಿ ಉಂಡೆ ಮಾಡಾಕತ್ತಿಲ್ಲ ನಾನು. ಸಾಣಿಗೆ ಹಿಡಿಬೇಕು. ಹಿಟ್ಟಿನ ಜರಣಿ ಸಾಣಿಗೆ ತೊಗೊಂಡು ಅದನ್ನು ಸಣ್ಣ ಮೇಲೆ ರವೆ ಇದ್ರಂದ್ರೆ ಬರ್ತೈತಿ, ಉಂಡೆ ಸಾಫ್ಟಾಗಿ ಆಗ್ತೈತಿ. ನೋಡಿರಿ, ಸಾಣಿಗೆ ಇಟ್ಕೊಂಡೀನಿ. ನಿಮ್ಗೆ ಅದು ಎಷ್ಟು ಪ್ರಮಾಣ ಬಂದೈತಿ ಅಂತ ಒಂದು ಬೇರೆ ಇದಕ್ಕೆ ಬಟ್ಲಕ್ಕೆ ಹಾಕಿ ತೋರಿಸ್ತೀನಿ. ಇಷ್ಟು ನೋಡಿರಿ, ಅದು ಸಣ್ಣಗೆ ರವನಂಗೆ ಬಂತು. ಅದನ್ನು ಬೇಕಾದ್ರೆ ಚಟ್ನಿಗೆ ಹಾಕ್ಕೋಬೋದು, ಇಲ್ಲ ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇಷ್ಟು ಬಂದೈತಿ. ಅದು 1 ಕಪ್ಪು, ಅದು ಸಕ್ಕರೆ 1 ಕಪ್ಪು ತೊಗೊಂಡೀನಿ. 2 ಸಮವಾಗಿ ತೊಗೊಂಡೀನಿ. ಇಲ್ಲೇನು ಮಾಡೀನಿ, ಕಸಕಸಿನ ಹುರಿಯಾಕತ್ತೀನಿ ನೋಡಿರಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಅವನ್ನ ಹುಂಡಿಗೆ ಹಾಕೋಣಂತ. ನೋಡಿ, ಚಟ್ಪಟ್ ಅಂದು ಒತ್ತದವು. ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೊಂಡು ತೆಗಿಬೇಕು. ಭಾಳ ಕೆಂಪಾಗಬಾರ್ದು. ತಗೊಂಡಾದ್ಮೇಲೆ ಇಲ್ಲಿ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಅತಿ ಕೆಂಪಾಗಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಕೆಂಪಾಗಬಾರ್ದು, ಸ್ವಲ್ಪ ಹುರ್ಕೊಂಬಿಡ್ಬೇಕು. ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ನೋಡಿರಿ, ಈಗ ಬಿಸಿ. ಈಗ ಇದನ್ನು ಒಣ ಕೊಬ್ಬರಿನ ಹುರಿದು ಒಂದು ಬಟ್ಟಲದೊಳಗೆ ತೆಗೆದಾನೆ. ಇಲ್ಲಿ ನೋಡಿರಿ, ಪುಡಿ ಮಾಡಿದ ಪುಟಾಣಿ ಇಟ್ಟು ಸಕ್ಕರೆ ಏಲಕ್ಕಿನ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡೀನಿ. ಇದನ್ನೇನು ಮಾಡೋಣ, ಸಕ್ಕರೆನ ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಮುಳುಗುವಂಗೆ, ಸಕ್ಕರೆ ಇಷ್ಟ ಮುಳುಗಬೇಕು, ಭಾಳ ಹಾಕಬಾರ್ದು. ನೀರು ಪಾಕ ಬರೋಂಗಿಲ್ಲ. ಹೀಗಾಗಿ ಮುಳುಗುವಷ್ಟು ನೀರು ಹಾಕ್ರಿ. ನೀರು ಹಾಕಿ ಕೈ ಆಡಿಸ್ತಿರ್ಬೇಕು ನೋಡಿರಿ. ಪಾಕ ಮಾಡೋದ್ರಾಗ ಇರ್ತೈತಿ ಉಂಡೆ ಇಲ್ಲಾಂದ್ರೆ ಉಂಡೆ ಮಾಡೋದು ಕೆಟ್ಟೋಗ್ತೈತಿ. ಪಾಕ ಸರಿಯಾಗಿ ಗಟ್ಟಿ ಎಳೆ ಪಾಕ ಬರೋಂಗೆ ಕೈ ಆಡಿಸ್ತಿರ್ಬೇಕು. ಅದನ್ನು ಬಿಟ್ರಂದ್ರೆ ಸಡನ್ಲಿ ಏರ್ ಬಂದುಬಿಡ್ತೈತಿ. ಹೀಗಾಗಿ ತಿರುಗ್ಕೊಂತ ಇರಬೇಕು. ಕೈ ಬಿಡಬಾರ್ದು. ಬೆಲ್ಲದ ಪಾಕ ಲೇಟಾಗಿ ಬರ್ತೈತಿ. ಇದು ಕೈ ಬಿಟ್ಬಿಟ್ರೆ ಏರ್ ಬಂದುಬಿಡ್ತೈತಿ. ಹೀಗಾಗಿ ಕೈ ಆಡಿಸ್ತಿರ್ಬೇಕು. ಅರ್ಧ ತಾಸ್ನಾಗ ಉಂಡೆ ಮಾಡ್ಬೋದು ನೋಡಿರಿ. ನೋಡಿರಿ, ಈ ಥರ ಕೈ ಆಡಿಸ್ತಿರ್ಬೇಕು. ಬಬಲ್ಸ್ ಟೈಪ್ ಬರ್ತಾವ ನೋಡಿರಿ.
ಈಗ ನಾಗರ ಪಂಚಮಿ ಬಂತಲ್ಲ, ಎಲ್ಲರೂ ಪುಟಾಣಿ ಉಂಡೆ, ಬೇಸನ್ ಉಂಡೆ, ಶೇಂಗಾ ಉಂಡೆ ಎಲ್ಲವನ್ನು ಮಾಡ್ತಾರೆ. ನಾನು ಒಂದೊಂದೇ ತೋರ್ಸಕತ್ತೀನಿ. ಇವತ್ತು ನಾನು ಈಗ ಪುಟಾಣಿ ಉಂಡೆ ಮಾಡೋದು ತೋರ್ಸಕತ್ತೀನಿ. ನೆಕ್ಸ್ಟ್ ಎಲ್ಲ ಥರ ವಿಧವಾದ ಉಂಡೆಯನ್ನು ತೋರಿಸ್ತೀನಿ. ಈಗ ನಿಮ್ಗೆ ತೋರಿಸೋ ಕಾಲಿನ ಸ್ವಲ್ಪ ಪ್ರಮಾಣದಲ್ಲಿ ಮಾಡಾಕತ್ತೀನಿ. ಹಿಂಗೆ ನೋಡಿರಿ, ನೋಡಬೇಕು, ಹಿಂಗೆ ಎಳೆ ಬರಬೇಕು. ಇನ್ನೂ ಬಂದಿಲ್ಲ ಇದು. ಒಂದು ಪ್ಲೇಟಿಗೆ ನೀರು ಹಾಕಿ ಆಣ ಬಂದತೆ ಇಲ್ಲ ಅಂತ ನೋಡ್ಬೋದು. ಹಂಗೆ ನೋಡ್ಬೋದು. ಇನ್ನೂ ಬಂದಿಲ್ಲ ನೋಡ್ರಿ. ಹಿಂಗೆ ದುಂಡಾಗಿ ಮಾಡಿದ್ರೆ ಗಟ್ಟಿ ಆವಾಗ ಬರಬೇಕು. ನೋಡ್ರಿ, ಈ ಥರ ಬಬಲ್ ಬರಬೇಕು. ಬರೋವರೆಗೂ ಕೈ ಆಡಿಸ್ತಿರ್ಬೇಕು. ನೋಡ್ರಿ, ಈ ಥರ ನೋಡಬೇಕು. ಅದು ಇನ್ನೂ ಹೊಡೆದಂಗೆ ಆದ್ರಂದ್ರೆ ಇನ್ನೂ ಸ್ವಲ್ಪ ಬೇಕು. ಇನ್ನೂ ಹೊಡೆದಂಗೆ ಆಗೈತಿ, ಸರಿಯಾಗಿ ಗಟ್ಟಿಯಾಗಿ ಬಂದಿಲ್ಲ ಅದು. ನೋಡಿರಿ, ಈ ಥರ ಗಟ್ಟಿಯಾಗ ಒಂದ ಕಡೆ ಉಂಡೆ ಆಗ್ಬೇಕು. ಅಂದ್ರೆ ಪಾಕ್ ಬಂದಂಗೆ, ಇಲ್ಲಾಂದ್ರೆ ಕೈಲಿ ಹೆಂಗೆ ನೋಡಬೇಕು, ಎಳಿ ಬರ್ಬೇಕು. ನೋಡಿರಿ, ಗಟ್ಟಿಯಾಗೈತಿ. ಈಗ ಏನು ಮಾಡೋಣ, ಕೆಳಗೆ ಆರಿಸ್ಬಿಡೋಣ. ಗ್ಯಾಸ್ ಆರಿಸಿ ಬಿಡೋಣ. ಎಣ್ಣೆ ಸೋಸೋ ಅವಶ್ಯ ಇಲ್ಲ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಪುಟಾಣಿನ, ಅದನ್ನು ಒಂದು ಪಾತ್ರೆಗೆ ಹಾಕೋಣ. ದೊಡ್ಡ ಪಾತ್ರೆ ಒಳಗೆ ಕಸಕಸಿ ಹಾಕಿ ಹುರಿದಿಟ್ಕೊಂಡಿರ್ತೀವಲ್ಲ ಕಸಕಸಿನ, ಮತ್ತು ಹುರಿದಿಟ್ಕೊಂಡ ಒಣ ಕೊಬ್ಬರಿ ಹಾಕಿ, ಮತ್ತು ಏಲಕ್ಕಿ ಸಣ್ಣಗೆ ಜಜ್ಜಿರ್ತೀವಲ್ಲ ಅದನ್ನು ಹಾಕಬೇಕು. ಈಗೆಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ ಆಣ ಇರ್ತೈತಲ್ಲ, ಆಣ ಬಂದಿರ್ತೈತಿ. ಈಗ ಇದಕ್ಕೆ ಹಾಕಬೇಕು. ಆಣದೊಳಗೆ ಹಿಟ್ಟನ್ನ ಹಾಕ್ಬೋದು, ಹಂಗೆ ಮಾಡ್ಬೋದು, ಹಿಂಗಾದರೂ ಮಾಡ್ಬೋದು. ನೋಡಿರಿ, ಸಡನ್ಲಿ ಇದು ಕಲಿಸೋತ್ಲೆ ಗಟ್ಟಿ ಆಗುತ್ತೆ. ಎದ್ರಾಕ್ ಹೋಗ್ಬಾರ್ದು, ಹಂಗೆ ಕಲಿಸ್ತಿರ್ಬೇಕು. ಆಮೇಲೆ ಐತಲ್ಲ ಚರ ನಾದಿ ಒಂದು 3 ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ಕಲಿಸಿ ಉಂಡೆ ಮಾಡಬೇಕಿದನ್ನ. ನೋಡಿರಿ, ಇದು ಏರ್ ತೊಗೊಂಡಿರ್ತೀವಲ್ಲ, ಸಡನ್ಲಿ ಕಲಸನ ಗಟ್ಟಿ ಆಗ್ತೈತಿ. ಹಿಂಗೆ ಕಲಿಸ್ಬೇಕು ಸರ್ರಿ ಮೊದಲಾಗ. ಮೊದಲ ಸ್ವಲ್ಪ ಹಾಕಿದ್ದೆ ನಾ ಹಣನ. ಈಗ ಉಳಿದದ್ದು ಇಷ್ಟು ಹಾಕಿ ಕೈ ಆಡ್ಸಕತ್ತೀನಿ. ನೋಡಿರಿ, ಇದು ಸುಡ್ತಿರ್ತೈತಲ್ಲ, ಆಗ ತಕ್ಷಣ ಕಟ್ಟಕ್ಕೆ ಆಗಂಗಿಲ್ಲ. ಹೀಗಾಗಿ ಇಷ್ಟು ಮಿಕ್ಸ್ ಮಾಡೋದ್ಲೆ ಸ್ವಲ್ಪ ಏರ್ ಬಂದು ಇಟ್ಟು ಗಟ್ಟಿ ಆಗ್ತೈತಿ. ಅದಕ್ಕೇನು ಮಾಡ್ಬೇಕಪ್ಪ ಅಂದ್ರೆ, ನೋಡಿರಿ, ಹಿಂಗೆ ತಿರುಗಬೇಕೆಲ್ಲವನ್ನು ಮಿಕ್ಸ್ ಮಾಡಬೇಕು. ಗಟ್ಟಿ ಆತಂತೇಳಿ ಎದ್ರಾಕ್ ಹೋಗ್ಬಾರ್ದು. ಇದಕ್ಕೆ ಸ್ವಲ್ಪ 3 ಸ್ಪೂನ್ ಆಗಷ್ಟು ಇಲ್ಲ 4 ಸ್ಪೂನ್ ಆಗಷ್ಟರ ಹಾಕಿದ್ರೆ ನಡೀತೈತಿ. ತುಪ್ಪ ಹಾಕಿ ಚರನ ಹಾಕ್ಕೋಬೇಕು. ನೋಡಿರಿ, ಈಗೇನಾಯ್ತು, ಗಟ್ಟಿ ಆಯ್ತಲ್ಲ. ನೋಡಿರಿ, ಅದನ್ನೇನು ಮಾಡ್ತೀವಿ, ಎಲ್ಲವನ್ನು ಕೈಲಿ ಚರ ಹಾಕ್ಕೊಂಡ್ರೆ ಈ ಥರ ಆಗ್ತೈತಿ. ಇನ್ನೊಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಾನು ಕೈಲಿ ಮಿದ್ದಷ್ಟು ಮೆದು ಬರ್ತೈತಿ ಇದು. ಮತ್ತು ತುಪ್ಪ ಹಾಕ್ಕೊಂಡು ನಾನು ಹಾಕ್ಬೇಕು. ನೋಡ್ರಿ,
ಹಿಂಗೆ ನಾದ್ಕೊಂತ ಇದ್ದಂಗೆ ಇದ್ರೆ ಅದು ಏನು ಮಾಡುತ್ತೆ, ಇಟ್ಟು ಮೆತ್ತಗೆ ಬರ್ತದೆ. ನೋಡಿರಿ ಈ ಥರ ಈಗ ಹೆಂಗಾತು, ನಾದ್ದಂಗೆಲ್ಲ ಗಂಟಾಗಿರ್ತಾವಲ್ಲ ಅವನ್ನೆಲ್ಲ ಹೊಡೆದು ನೋಡಿರಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ನಾದ್ಬಿಟ್ರೆ ಇಟ್ಟು ಈ ಹದಕ್ಕೆ ಬರ್ತೈತಿ. ಮೊದಲು ಒಂದು 3 ಸ್ಪೂನ್ ಹಾಕಿರ್ತೀವಿ, ಇದು ಮತ್ತು ನಾದ ಮುಂದೆ ಒಂದೊಂದು ಸ್ಪೂನ್ ಹಾಕಿ ಒಂದು 5-6 ಸ್ಪೂನ್ ಹಾಕ್ತೈತಿ. ಹಾಕಿ ನಾದ್ಬಿಟ್ರೆ ಹಿಂಗೆ ಇಟ್ಟು ಈಗೇನು ಮಾಡೋಣ, ದುಂಡ ಉಳ್ಳಿ ಮಾಡಿ ಉಂಡೆ ಕಟ್ಟನ್ ನೋಡ್ರಿ. ನೀವು ಮಾಡಿರಿ, ಕಾಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ. ನೋಡ್ರಿ ಹೆಂಗೆ ಬಂದು ಇದನ್ನು ಮಿಕ್ಸಿಗೆ ಸಕ್ಕರೆನ ಮಿಕ್ಸಿಗೆ ಹಾಕಿ ಮಾಡ್ಬೋದು. ಈ ಥರ ಹಾಣ ತೊಗೊಂಡು ಮಾಡ್ಬೋದು. ರುಚಿಯಾದ ನಾಗರ ಪಂಚಮಿ ವಿಶೇಷವಾದ ಪುಟಾಣಿ ಉಂಡೆ ರೆಡಿ ಆಗಿ ನೋಡ್ರಿ. ನೀವು ಮಾಡಿ ನೋಡ್ರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.